ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿರುತ್ತೋ ಹೋಗೋದು ಅಂತ ನೋಡ್ತಾ ಹೋಗೋಣ. ಒಂದು ಕೆಂಪು ದಿನ ಆಗಿದೆ ಮಾರ್ಕೆಟಲ್ಲಿ ಇವತ್ತು, ಅನಿರೀಕ್ಷಿತವಾದ ಕೆಂಪು. ನಿನ್ನೆ ವಿಡಿಯೋ ನೋಡಿದ್ರಿಗೆ ಗೊತ್ತಿರುತ್ತೆ ಏನು ಅಂತ ಡೀಟೇಲ್ ಆಗಿ ಇವತ್ತು ಮತ್ತೆ ಮಾತಾಡ್ತಾ ಹೋಗೋಣಂತೆ. ಇವತ್ತು ಸೆಕ್ಟರ್ ಆಫ್ ದ ಡೇ ಅಂದರೆ ಅದು IT ಮತ್ತು ಆಟೋ ಸೆಕ್ಟರ್ ಎರಡರಲ್ಲೂ ಒಂದೊಂದು ಒಳ್ಳೊಳ್ಳೆ ನ್ಯೂಸ್ಗಳಿದೆ, ಮಾತಾಡ್ತಾ ಹೋಗೋಣ. IT ಸೆಕ್ಟ್ರಿಗೆ ಏನು, TCS ಮಾರ್ಕೆಟ್ ಲೀಡರು IT ಸೆಕ್ಟರ್ದು ಇಂಡಿಯಾದಲ್ಲಿ. ಅದರಲ್ಲಿ ರಿಸಲ್ಟ್ಸ್ ಬಂದಿತ್ತು. ರಿಸಲ್ಟ್ಸು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು, ರೆವೆನ್ಯೂ ಅದನ್ನು ಮೀಟ್ ಮಾಡಿಲ್ಲ, ಇಯರ್ ಆನ್ ಇಯರಲ್ಲೂ ಮೀಟ್ ಮಾಡಿಲ್ಲ, ಕ್ವಾರ್ಟರ್ಲ್ಲೂ ಮೀಟ್ ಮಾಡಿಲ್ಲ. ಆದರೂ ಕೂಡ ಅದರ್ ಇನ್ಕಮ್ ಮೂಲಕ ಪ್ರಾಫಿಟಲ್ಲಿ ಮಾತ್ರ ಲಾಸ್ಟ್ ವರ್ಷ ಈ ಟೈಮಲ್ಲಿ ಏನು Q1 ಏನು ಬಂದಿತ್ತು ಅದಕ್ಕಿಂತ ಚೆನ್ನಾಗಿ ರಿಟರ್ನ್ನ ಕೊಟ್ಟಿದ್ದಾರೆ. ಯಾಕೆ ಈ ಥರ ಆಗುತ್ತೆ IT ಕಂಪ್ನಿಗಳಲ್ಲಿ ಅಂದರೆ, ನೋಡಿ ಯಾವತ್ತೂ ಹೇಳಿದ್ದೀನಿ, US ಮಾರ್ಕೆಟ್ ಮೇಲೆ ಡೈರೆಕ್ಟಾಗಿ ಡಿಪೆಂಡೆಂಟ್ ಆಗಿರುವಂಥ ಯಾವ್ದಾದ್ರು ಒಂದು ಸೆಕ್ಟರ್ ಇದೆ ಅಂದರೆ ಇಂಡಿಯಾದಲ್ಲಿ ಅದು IT ಸೆಕ್ಟರ್. ಬಿಕಾಸ್ ಆಫ್ ಡಾಲರ್ಸ್. ಇವರು ಸರ್ವಿಸ್ ಕೊಡುವಂತಹ ಕಂಪನಿಗಳು. ಯಾವ ಕಂಪನಿಗಳಿಗೆ ಸರ್ವಿಸ್ನ ಕೊಡ್ತಾ ಇರ್ತಾರೆ, ಸಾಮಾನ್ಯವಾಗಿ US ಯುರೋಪಲ್ಲಿ ಬೇಸ್ಡ್ ಆಗಿರುವಂಥ ಕಂಪನಿಗಳಿಗೆ ಸರ್ವಿಸ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ಚಾರ್ಜನ್ನು ಕೂಡ ಡಾಲರಲ್ಲಿ ಮಾಡ್ತಾ ಇರ್ತಾರೆ. ಅದನ್ನು ಇಲ್ಲಿ ರುಪಿಗೆ ಕನ್ವರ್ಟ್ ಮಾಡಿ ಸಂಬಳ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಡಾಲರ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅಂದಾಗೆಲ್ಲ IT ಕಂಪ್ನಿಗಳಿಗೆ ಲಾಭ ಜಾಸ್ತಿ ಆಗುತ್ತೆ. ಅದು ಒಂದು ರೀಸನ್ನು. ರೆವೆನ್ಯೂ ಜಾಸ್ತಿ ಆಗಿಲ್ಲ ಅಂದ್ರೂ ಕೂಡ ಅವರು ಪ್ರಾಫಿಟಲ್ಲಿ ಆಗಿರುವಂಥದ್ದು. ಜೊತೆಗೆ ಈಗ ಹೈಕ್ಗಳು ಕೊಡ್ತಾ ಇಲ್ಲ IT ಉದ್ಯೋಗಿಗಳಿಗೆ. ನೀವು ಕೇಳೋದಾದರೆ ಒಂದು ವರ್ಷದಿಂದ ಯಾರಿಗೂ ಹೈಕ್ ಅನ್ನೋದು ಸರಿಯಾಗಿ ಕೊಡ್ತಾ ಇಲ್ಲ, ಪ್ರಮೋಷನ್ಗಳನ್ನು ಜಾಸ್ತಿ ಮಾಡ್ತಾ ಇಲ್ಲ, ಅದೆಲ್ಲದರಲ್ಲೂ ದುಡ್ಡನ್ನು ಉಳಿಸ್ತಾ ಇದ್ದಾರೆ. ಸೊ ಬಿಕಾಸ್ ಟ್ಯಾರಿಫ್ ಈ ಥರ ಎಲ್ಲ ನಡೀತಾ ಇದೆ, ಗೊತ್ತಿಲ್ಲ ಮುಂದೆ ಏನು ಅಂತ ಹೇಳ್ಬಿಟ್ಟು ಆ ಕಾರಣಗಳು ಕೊಟ್ಟು ಡಿಲೇ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಒಂದಿಷ್ಟು ದುಡ್ಡು ಉಳಿದಿದೆ. ಅದು TCS ಕತೆ ಆಗಿತ್ತು. ಸೊ TCS ರಿಸಲ್ಟ್ಸ್ ಬಂದಿದ್ದು ನಿನ್ನೆ ADR, ಅಮೆರಿಕನ್ ಡೆಪಾಸಿಟರಿ ರಿಸೀಟ್ ಅಂತ ಕರೀತಾರೆ. ಅಂದರೆ ಇಂಡಿಯನ್ ಕಂಪ್ನಿಗಳು ಅಮೆರಿಕದಲ್ಲಿ ಇರುತ್ತಲ್ಲ, ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ಅನ್ಸುತ್ತೆ ಶಾರ್ಟ್ ಸೀರೀಸಲ್ಲಿ. ಮಾಡಿದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಇಲ್ಲಾಂದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ, ADR ಅಂತ ಏನು ಅಂತ. ಸೊ ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಎಲ್ಲಾದರೂ ಕೂಡ ADRಲ್ಲೂ ಕೂಡ ಕರೆಕ್ಷನ್ ಆಗಿತ್ತು. ಸೊ IT ಆ ಒಂದು ಹೀಟ್ನ ತೊಗೊತಾ ಇದೆ. ಆಟೋ ಸೆಕ್ಟ್ರಲ್ಲಿ ಅಂತ ಬರೋದಾದರೆ ನೋಡಿ, ನನಗೆ ಗೊತ್ತಿರಲಿಲ್ಲ, 2040 ನಂತರ ಇಂಟರ್ನಲ್ ಕಂಬಷನ್ ಇಂಜಿನ್ ಅಂದರೆ ಈಗ ನಮ್ಮ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಆ ಡೀಸೆಲ್ ಆಲ್ರೆಡಿ ಸುಮಾರು ಕಂಪ್ನಿಗಳು ದೂರ ಉಳಿತಾ ಬಂದಿದ್ದಾವೆ. ಕೆಲವು ಕಂಪ್ನಿ, ಟಾಟಾ ಮತ್ತು ಮಾರುತಿ ಮಾತ್ರ, ಟಾಟಾ ಮತ್ತು ಮಹೀಂದ್ರ ಮಾತ್ರ ಡೀಸೆಲ್ ಗಾಡಿಗಳನ್ನು ಬಿಡ್ತಾ ಇರುತ್ತೆ ಇವಾಗ ಅಲ್ವಾ. ಸೊ 2040 ನಂತರ 4-ವೀಲರಲ್ಲಿ ಎಲ್ಲ ಒಂದು ಗ್ರೀನ್ ಎನರ್ಜಿ, ಅದು ಎಲೆಕ್ಟ್ರಿಕ್ ಆಗುತ್ತೋ, ಹೈಡ್ರೋಜನ್ ಬರುತ್ತೋ, ಎಥನಾಲ್ ಮಿಕ್ಸ್ ಬರುತ್ತೋ, ಅದು ಬೇರೆ. ಒಟ್ಟಿನಲ್ಲಿ ಈ ಕ್ರೂಡಿಂದ ರನ್ ಆಗುವಂತಹ ಈ ವೆಹಿಕಲ್ಗಳನ್ನು ಮಾರಾಟ ಮಾಡೋಂಗಿಲ್ಲ ಅಂತ ಒಂದು ವಿಧೇಯಕನ ತಂದಿದ್ದಾರಂತೆ, ಆಯಿತಾ. ಇದನ್ನ ಆಟೋಮೊಬೈಲ್ ಇಂಡಿಯನ್ ಇಂಡಸ್ಟ್ರಿಗೆ ಗೌರ್ಮೆಂಟ್ ಮಾಡಿರುವಂಥದ್ದು, ಇದೊಂದು ಬ್ಯಾನ್ ಮಾಡ್ತೀವಿ ಅಂತ. ಏನರ್ಥ ಅಂದರೆ, ಈಗ ಒಂದೊಂದು ಕಾರಿಂದು ವ್ಯಾಲಿಡಿಟಿ 15 ವರ್ಷ ಅಂತ ಇದೆ ಅಲ್ವಾ. 15 ವರ್ಷ ಆದಮೇಲೆ ನೀವು ಗುಜರಿಗೆ ಹಾಕಿದ್ರೆ ಒಂದಿಷ್ಟು ಸಬ್ಸಿಡಿ ಕೊಡ್ತಾರೆ, ಇದೆಲ್ಲ ಹೇಳ್ತಾ ಇದ್ದಾರಲ್ವಾ. 2040 ನಂತರ ಸೇಲ್ ಮಾಡೋದನ್ನು ಬ್ಯಾನ್ ಮಾಡಿಬಿಟ್ವಿ ಅಂದರೆ 2040 ಯಾವ್ಯಾವ ಗಾಡಿ ಸೇಲ್ ಆಗಿರುತ್ತೋ ಅದು 15 ವರ್ಷ ಅಂದರೆ 2055. ಅವ್ರ ಟಾರ್ಗೆಟ್ ಏನು ಇಟ್ಕೊತಾ ಇದ್ದಾರೆ, 2055ನೇ ಇಸ್ವಿಯಿಂದ ಎಲ್ಲ ಗಾಡಿಗಳು ಏನೇನು ಓಡಾಡ್ತಿರುತ್ತೋ ಇಂಡಿಯಾದಲ್ಲಿ ಅದೆಲ್ಲ ಕೂಡ ಗ್ರೀನ್ ವೆಹಿಕಲ್ಸ್ ಆಗಿರಬೇಕು. ಅಂದರೆ EV ಆಗಿರಬೇಕು, ಅಥವಾ ಹೈಡ್ರೋಜನ್ ಆಗಿರಬೇಕು, ಅಥವಾ ಬೇರೆ ಇನ್ಯಾವುದಾದ್ರು ಹೈಬ್ರಿಡ್ ಟೆಕ್ನಾಲಜಿ ಬಂದರೆ ಆ ಥರ ಅದರಲ್ಲಿ ಆಗಿರಬೇಕು ಅಂತ. ಹೈಬ್ರಿಡ್ ಅಂತಲ್ಲ, ಒಟ್ಟಲ್ಲಿ ವಿತೌಟ್ ಪೆಟ್ರೋಲ್ ಡೀಸೆಲ್ ಓಡಾಡೋಂಥ ಗಾಡಿ ಆಗಿರಬೇಕು ಅಂತ. ಇದನ್ನು ಪ್ರಪೋಸ್ ಮಾಡಿದ್ದಕ್ಕೆ ಸ್ವಲ್ಪ ಮುಂದಕ್ಕೆ ಹಾಕಿ 2040 ಆದಮೇಲೆ ಮಾರಂಗಿಲ್ಲ ಅನ್ನೋದನ್ನು 2055 ಆದಮೇಲೆ ಮಾರಂಗಿಲ್ಲ ಅಂತ ಇನ್ನೊಂದು 15 ವರ್ಷ ಗಡುವು ಕೊಡಿ ಅಂತ ಕೇಳಿದರು. ಆದರೆ ಅದನ್ನ ರಿಜೆಕ್ಟ್ ಮಾಡಿದೆ ಯಾವುದು, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅವರು ಇದನ್ನ ಪ್ರಪೋಸ್ ಮಾಡಿದ್ರು. ಆದರೆ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಬಂದಿದೆ. ಈ ಕಾರಣದಿಂದಾಗಿ ಆಟೋ ಸೆಕ್ಟ್ರಲ್ಲೆಲ್ಲ ಇವಾಗ ಸ್ವಲ್ಪ ನೆಗೆಟಿವಿಟಿ ಬಂದಿತ್ತು. ಜೊತೆಗೆ 2-ವೀಲರ್ ಸೆಗ್ಮೆಂಟಲ್ಲಿ ಆಟೋ ಸೆಕ್ಟರ್ ಅಂದಾಗ ನೆನಪಾಯಿತು. 2-ವೀಲರಲ್ಲಿ ಈ ABS ಅಂತ ಇರುತ್ತಲ್ಲ, ಈಗ ಗಾಡಿಗಳಲ್ಲಿ ಲಾಕ್ ಮಾಡಿದಾಗ ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಒಂದು ABSನ ಮಾಡ್ತಾರೆ, ABS ಅಂತ. ಆ ABSನ ಮ್ಯಾಂಡೇಟ್ರಿ ಮಾಡಿದ್ದಾರೆ ಯಾವುದು 50cc ಜಾಸ್ತಿ ವೆಹಿಕಲ್ಗಳಿಗೆ, ಯಾವುದು ಎಲೆಕ್ಟ್ರಿಕ್ ಆಗಿರಲಿ ಅಥವಾ ಪೆಟ್ರೋಲ್ದಾಗಿರಲಿ ಯಾವುದಾರಾಗಿರಲಿ. ಸೊ 50cc ಜಾಸ್ತಿ ಸ್ಪೀಡಿನ ವೆಹಿಕಲ್ ಆಯಿತು ಅಂತಂದರೆ ಅದರಲ್ಲಿ ಏನಾಗಿರಬೇಕು, ABS ಮ್ಯಾಂಡೇಟ್ರಿ ಅಂತ ಮಾಡಿದರು. ಇದರಿಂದ ಒಂದಿಷ್ಟು ಕಾಸ್ಟ್ ಜಾಸ್ತಿ ಆಗುತ್ತೆ. ಲೋಯರ್ ವೆಹಿಕಲ್ಗಳಿರುತ್ತಲ್ಲ, ಅಂದರೆ ಒಂದು ಬೇಸಿಕ್ ಮಾಡೆಲ್ಗಳಂತ ಕೊಡ್ತಾ ಇರ್ತಾರಲ್ಲ, ಅವರಿಗೆಲ್ಲ ಕಾಸ್ಟ್ನ ಜಾಸ್ತಿ ಮಾಡ್ದಲೇ ಕೊಡೋದು ಕಷ್ಟ ಆಗುತ್ತೆ ಅಂತ ಹೇಳಿದರು. ಅದೆಲ್ಲ ಒಂದಿಷ್ಟು ಹೀಟು ಬಂದಿದೆ. HUL ಅಲ್ಲಿ ಮೋರ್ ಇಂಪಾರ್ಟೆಂಟ್. ಯಾಕೆ ಇವತ್ತಿನ ಟಾಪ್ ಗೇನರ್ ಆಗಿದೆ ಅಂದರೆ, ನೋಡಿ, ಯಾಕೆಲ್ಲ ನ್ಯೂಸ್ ರಿಲೇಟೆಡೇ ಆಗಿರಬೇಕು ಅಂತಿಲ್ಲ, ಬಟ್ ಈಗ ಬಂದಿದೆ. HUL ಅಲ್ಲಿ ಈಗ ಎಕ್ಸಿಸ್ಟಿಂಗ್ MD ಮತ್ತು CEO ಆದಂತಹ ರೋಹಿತ್ ಜಾವಾ ಅವ್ರನ್ನ ಮೊದಲ ಬಾರಿಗೆ ಒಬ್ಬರು ವಿಮೆನ್ CEO ಮತ್ತು MD ಅಂತ ಆಗ್ತಾ ಇದ್ದಾರೆ. ಅದನ್ನ ಮಾರ್ಕೆಟು ಸ್ವಾಗತಾರ್ಹ ಬೆಳವಣಿಗೆ ಅಂತ ತೋರಿಸಿದೆ. ಅಂದರೆ FMG ಸೆಕ್ಟ್ರಲ್ಲಿ ಗೊತ್ತಿರುತ್ತಲ್ವ, ಅಂದರೆ ಮಕ್ಕಳು ಏನು ತಿಂತಾರೆ, ಏನು ಬಿಡ್ತಾರೆ, ಮಕ್ಕಳು ಅಂತಲೇ ಟಾರ್ಗೆಟ್ ಮಾಡೋದಲ್ಲ, ಬಟ್ FMC ಸೆಕ್ಟ್ರಲ್ಲಿ ನಿಮ್ಗೆ ಗೊತ್ತಿದೆ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸಲ್ಲಿ ಮಕ್ಕಳು ಪ್ರಾಡಕ್ಟ್ಸ್ಗಳು ಸುಮಾರು ಇರುತ್ತೆ. ಈಗ ಆ ಜಾಗಕ್ಕೆ ಪ್ರಿಯಾ ನಾಯರ್ ಅವರು MD ಮತ್ತು CEO ಆಗಿದ್ದಾರೆ HUL ಅಲ್ಲಿ. ಮೊದಲ ಬಾರಿಗೆ ಒಬ್ಬರು ಮಹಿಳೆ MD ಮತ್ತು CEO ಆಗ್ತಾ ಇರೋದು HUL ಗ್ರೂಪಿಗೆ. ಸೊ ಹಾಗಾಗಿ ಅದು ಒಂದು ಪಾಸಿಟಿವಿಟಿನ ಬಂದಿದೆ. 4% ಅಪ್ ಮೂವ್ಮೆಂಟ್ ಬಂದಿತ್ತು. ಅದೇ ರೀತಿಗೆ TCS ರಿಸಲ್ಟ್
ರಿಸಲ್ಟ್ ಬಂದಿದ್ದರಿಂದ ಅದು ಟಾಪ್ ಲೂಸರ್ ಆಗಿತ್ತು ಇವತ್ತು ನಿಫ್ಟಿ 50ನಲ್ಲಿ. ಅದೇ ರೀತಿ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದರೆ ಈಗ ನೌಕರಿ ಅದು ಕೂಡ IT ರಿಲೇಟೆಡ್ ಇರೋಂಥದ್ದೇ ಕೆಲಸ ಹುಡುಕಕ್ಕೆ ಯೂಸ್ ಮಾಡೋಂಥ ವೆಬ್ಸೈಟ್ ಅಲ್ವಾ. ಸೊ ಅದು 3% ಕರೆಕ್ಷನ್ ಬಂದಿರೋದ್ರ ಮೂಲಕ ಟಾಪ್ ಲೂಸರ್ ಆಗಿತ್ತು. ಡಿಮಾರ್ಟಲ್ಲಿ ರಿಸಲ್ಟ್ಸ್ ಇತ್ತು, ಅದರಲ್ಲಿ ನೆಗೆಟಿವಿಟಿ ಬಂದಿದೆ. ಡಾಬರ್ ಇವತ್ತು ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆದಂಗೆ ಕಾಣಿಸ್ತಾ ಇದೆ. ಸೊ ಓವರಾಲ್ ನಿಫ್ಟಿ ಯಾವ ರೀತಿಯಾಗಿತ್ತು ಅಂದರೆ ನೋಡಿ, ಇವತ್ತು ಒಂದು 100 ಪಾಯಿಂಟ್ಸ್ಗಳ ವಾಟರ್ ಫಾಲು. ಬಟ್ ನಾನು ಇದನ್ನ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು ಗ್ರೂಪಲ್ಲೂ ಕೂಡ ಇದನ್ನೇ ಮಾತಾಡಿದ್ವಿ. ಸರ್ಪ್ರೈಸಿಂಗ್ಲಿ ಇವತ್ತು ನಾನು ಪೊಸಿಷನ್ನ ತಗೊಂಡು ಪ್ರಾಫಿಟ್ ಮಾಡಿದ್ದೀನಿ. ಆಮೇಲೆ ನಾನು ಮಾರ್ಕೆಟಲ್ಲಿ ಲಭ್ಯ ಇರಲಿಲ್ಲ ಅದನ್ನ ಹೇಳಿದ್ದೆ ಕೂಡ. ಅಂದರೆ ಯಾಕೆ ಈ ಥರ ಹೇಳ್ತಾ ಇದೆ ಅಂತಂದರೆ ನೋಡಿ, ಇವತ್ತು ಮೇಜರ್ ಮೂಮೆಂಟ್ ಇರೋದು ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ 25,320ರಿಂದ ಇಲ್ಲಿ ತನಕ ಇದೆ ಮೇಜರಾಗಿ ಕ್ಯಾಪ್ಚರ್ ಮಾಡೋಕ್ಕಲ್ವಾ. ಆದರೆ ಇವತ್ತು ನಾನು ಯಾಕೆ ಕಡೆ ಹೋದೆ ಅಂತಂದರೆ ನನಗೆ ಓಪನಿಂಗ್ ಆಗಿದ್ದು ಇಷ್ಟ ಆಗಲಿಲ್ಲ. 25,240 ಅಂದರೆ ನಿನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು 350, ಆಲ್ಮೋಸ್ಟ್ 100 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನಿಂಗ್ ಆಯ್ತಲ್ಲ. ಸೊ ನಾನೇನು ಅನ್ಕೊಂಡೆ, ಇಮಿಡಿಯೇಟಾಗಿ ಒಂದು ವಾಪಸ್ ಈ ಲೆವೆಲ್ ಏನಿದೆ 25,350 ಈ ಲೆವೆಲ್ನ ಟೆಸ್ಟ್ ಮಾಡೋಕ್ಕೆ ಹೋಗುತ್ತೆ ಮಾರ್ಕೆಟ್ ಅಂತಲೇ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು, ವಾಪಸ್ ಇಲ್ಲಿಗೆ ಹೋಗುತ್ತೆ ಅಂತ. ಬಟ್ ನಾನು ಅಲ್ಲಿ ತನಕ ಕಾಯಲಿಲ್ಲ. ಸೊ ನಾನು ಒಂದು 20-25 ಪಾಯಿಂಟಲ್ಲಿ ಎಕ್ಸಿಟ್ ಮಾಡ್ಕೊಂಬಿಟ್ಟೆ. ಯಾಕಂದರೆ ನೆನ್ನೆನೂ ಹೇಳಿದ್ದೀನಿ, ತುಂಬ ಜಾಸ್ತಿ ಹೊತ್ತು ಇರುವಂಥ ಮಾರ್ಕೆಟ್ ಆಗಿರಲಿಲ್ಲ ಅಂತಂದರೆ. ಟು ಬಿ ಪ್ರಿಸೈಸ್ ನೋಡಿ, ಈಗ ಜೆರೋದ ಸುಮಾರು ಬ್ರೋಕರ್ಗಳಲ್ಲಿ ಈ ಫೀಚರ್ಗಳನ್ನು ಕೊಡ್ತಾ ಇದ್ದಾರಲ್ವಾ. ಸೊ ನೀವು ಇಲ್ಲಿ ಬರೋದಾದರೆ ಎಲ್ಲಿ ಎಂಟ್ರಿ ತೊಗೊಂಡಿದ್ರಿ, ಎಲ್ಲಿ ಎಕ್ಸಿಟ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಫಸ್ಟ್ ಬಾರಲ್ಲೇ ಯೂಶಲಿ ಫಸ್ಟ್ 5 ಮಿನಿಟ್ಸ್ ಬಾರಲ್ಲೇ ಎಂಟ್ರಿ ಸಿಗುವಂಥ ಚಾನ್ಸಸ್ಸು ತುಂಬ ಕಡಿಮೆ ದಿನಗಳಿರುತ್ತೆ. ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆದ್ದರಿಂದ ನಾನು ಒಂದು ಕಾಂಟ್ರೇರಿಯನ್ ಟ್ರೆಂಡ್ನ ತಗೊಂಡೆ. ಇದ್ರ ಬಗ್ಗೆ ಸುಮಾರು ಸಲ ಮಾತಾಡ್ತಾ ಇರ್ತೀವಿ. ಕಾಂಟ್ರೇರಿಯನ್ ಟ್ರೇಡ್ ಅಂದರೆ ಮಾರ್ಕೆಟ್ ಕೆಳಗಡೆ ಹೋಗಿದ್ರು ಕೂಡ ಅದ್ರ ವಿರುದ್ಧವಾಗಿ ತಗೊಳ್ಳೋಂಥದ್ದು ಅಷ್ಟು ಸುಲಭ ಇರೋದಿಲ್ಲ. ಬಟ್ ಇವತ್ತು ಇಲ್ಲಿ ತಗೊಂಡಿದ್ದಾಯಿತು, ಇಲ್ಲಿ ಎಕ್ಸಿಟ್ ಮಾಡ್ಲಿಕ್ಕಾಯ್ತು. ಅಂದರೆ ಆಲ್ಮೋಸ್ಟ್ ನೋಡಿ, ಆ ಬಾರನ್ನು ಬಿಟ್ಟು ನಾನು ಆಮೇಲೆ ಎಕ್ಸಿಟ್ ಮಾಡಿದ್ರೆ ಅಂದರೆ ಒಂದು ಸಲ ಆಪರ್ಚುನಿಟಿ ಕೊಟ್ಟಿದ್ದು ಮಾರ್ಕೆಟ್ ಅಷ್ಟೇ, ಅದಾದ್ಮೇಲೆ ಕೆಳಗಡೆ ಬರ್ತೋಯ್ತು. ಬಟ್ ಇವತ್ತು ತುಂಬ ಕ್ವಿಕ್ಕಾಗಿ ಟ್ರೇಡ್ ಮುಗಿದೋಯ್ತು ನಂದು. ಆದರೆ ಯಾಕೆ ಆ ಥರ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಇವಾಗ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಿನ್ನೆ ಏನಂತ ಮಾತಾಡ್ಕೊಂಡಿದ್ವಿ, 25,200 ಒಂದು ಕೆಳಗಡೆ ಬಂದರೆ ಸಪೋರ್ಟ್ ಇದೆ ಅಂತ ಮಾತಾಡಿದ್ದೆ. ಯಾಕಂದರೆ ಇಲ್ಲಿ 25,200 ಒಂದು ಟೆಸ್ಟ್ ಮಾಡಿದಂಥ ಲೆವೆಲ್, ಅದಕ್ಕಿಂತ ಕೆಳಗಡೆ ಬಂದರೆ 25,000ಕ್ಕೆ ಮಾರ್ಕೆಟ್ ಬಂದು ಟೆಸ್ಟ್ ಆಗ್ತಾ ಹೋಗಬೇಕು ಅಂತ. ಇವತ್ತೇನು ಮಾಡಿದೆ ಮಾರ್ಕೆಟು, ಈ ಮಾರಬೋಜು ಕ್ಯಾಂಡ್ಲು, ಅದು ಮಾರಬೋಜು ಕ್ಯಾಂಡ್ಲು ಅಂದರೆ ಯಾರು ಅಂತ ಒಬ್ಬರು ಕೇಳಿದ್ರಿ, ವಿಕ್ಕೆ ಇಲ್ಲದಲ್ಲೇ ಇದ್ದರೆ ಅದನ್ನ ಮಾರಬೋಜು ಕ್ಯಾಂಡ್ಲ್ ಇರ್ತೀವಿ. ಅಗೇನ್ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇ ಲಿಸ್ಟಲ್ಲಿ ಇದೆ. ಸೊ ಜನರಲಿ ಆ ಲೆವೆಲಿಂದ ಅಷ್ಟು ಜೋರಾಗಿ ಮೇಲ್ಗಡೆ ಹೋದಾಗ ವಾಪಸ್ ಬಂದರೆ ಆ ಲೆವೆಲ್ ಒಂದು ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗ್ಬೇಕು. ಬಟ್ ಇವತ್ತು ಏನಾಯಿತು, ಅದಕ್ಕಿಂತ ಕೆಳಗಡೆ ಹೋಗ್ತಾನೆ ಇತ್ತು. ಅದು ಒಂದು ವೀಕ್ ಸೆಂಟಿಮೆಂಟ್. ನೀವು ಎಲ್ಲಿ ಓಪನ್ ಆಗಿದೆ, ಇವತ್ತು ಇಲ್ಲಿ ಓಪನ್ ಆಗಿದೆ ಅಲ್ವಾ, ಮೇಲಿಂದ ಕೆಳಗಡೆ ಹೋಗ್ಬೇಕು, ಇಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ಓಪನ್ ಆದಾಗ ನಾನು ಯೂಶಲಿ ಏನು ಅನ್ಕೊಂಡೆ, 25,200 ಒಂದು ಸಪೋರ್ಟ್ ಇದೆ ಮಾರ್ಕೆಟಲ್ಲಿ. ಆಲ್ರೆಡಿ ಒಂದು ತುಂಬ ದೊಡ್ಡ ಗ್ಯಾಪ್ ಡೌನ್ ಅಲ್ಲಿ ಓಪನಿಂಗ್ ಆಗಿದೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಫಾಲ್ ಆಗಲ್ಲ. ಅಫ್ಕೋರ್ಸ್ ನೆನ್ನೆ ಕ್ಯಾಂಡಲ್ ಸ್ಟ್ರಾಂಗ್ ಇತ್ತು, ಎಲ್ಲ ನಾನು ಒಪ್ಕೊಂತೀನಿ. ಬಟ್ ಇಂಡಿಯಾ ವಿಕ್ಸು ಮೇಲ್ಗಡೆ ಹೋಗಿರಲಿಲ್ಲ. ಜೊತೆಗೆ ಈ ಒಂದು ಮಾರಬೋಜು ಬೇಸ್ ಕೂಡ ಇರ್ತಾ ಹೋಯಿತು. ಜೊತೆಗೆ 25,200 ಸಪೋರ್ಟ್ ಅಂತ ಇನ್ನೂ ಕೂಡ ರೆಫರೆನ್ಸ್ ಇದೆ. ಸೊ ಇದೆರಡರ ಮಧ್ಯದಲ್ಲಿ ಓಪನ್ ಆದಾಗ ನಾನು ಒಂದು ಶಾರ್ಟ್ ಕವರಿಂಗ್ಗೆ ಬರ್ತಾ ಹೋಗುತ್ತೆ, ತಿರ್ಗಿ ಈ ಲೆವೆಲ್ನ ಟೆಸ್ಟ್ ಮಾಡೋಕ್ಕೆ ಹೋಗುತ್ತೆ. ಅದಾದಮೇಲೆ ಮೇಲೆ ಕೆಳಗೆ ಡಿಸೈಡ್ ಆಗುತ್ತೆ ಅಂತ ನಾನು ಅಲ್ಲಿ ಲಾಂಗ್ ಪೊಸಿಷನ್ನ ತೊಗೊಂಡೆ. ಆದರೆ ಕ್ವಿಕ್ಕಾಗಿ ಎಕ್ಸಿಟ್ ಕೂಡ ಮಾಡಿಕೊಂಡೆ. ಆದರೆ ಮಾರ್ಕೆಟ್ ಏನು ಮಾಡ್ತು, ಹಾಗೆ ಮಾಡ್ತಾ ಹೋಗಿತ್ತು. ಮಾರ್ಕೆಟ್ ಇಲ್ಲಿಂದ ಇಮಿಡಿಯೇಟಾಗಿ ಬೌನ್ಸ್ ಆಯಿತು, ಮೇಲ್ಗಡೆ ಹೋಯಿತು, 25,325 ತನಕ ಹೋಯಿತು. ಆದರೆ ನಿನ್ನೆ ಕ್ಲೋಸಿಂಗ್ ಲೆವೆಲ್ನ ಟಚ್ ಮಾಡಿಲ್ಲ. ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ನೋಡಿ, ಪ್ರತಿದಿನ ನಾವು ಕ್ಲೋಸಿಂಗ್ ಪ್ರೈಸ್ ಅಂತ ತಮ್ನೇನಲ್ಲಿ ಕೊಡ್ತಾ ಇರ್ತೀನಿ. ಕ್ಲೋಸಿಂಗ್ ಪ್ರೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಡೇಟಾ. ಓಪನಿಂಗ್ ಪ್ರೈಸ್ ಮತ್ತು ಕ್ಲೋಸಿಂಗ್ ಪ್ರೈಸ್ ಎರಡು ಇಂಪಾರ್ಟೆಂಟ್ ಡೇಟಾ. ಸೊ ಆ ಕ್ಲೋಸಿಂಗ್ ಪ್ರೈಸ್ನ ಟಚ್ ಮಾಡೋಕ್ಕೂ ಹೋಗಿಲ್ಲ, ಅಲ್ಲಿಂದ ವಾಪಸ್ ರಿಜೆಕ್ಷನ್ ಬರ್ತಾ ಇದೆ. ಇದು ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಒಂದು ನೆಗೆಟಿವಿಟಿ ಇರೋದನ್ನು ತೋರಿಸ್ತಾ ಇದೆ. ವಾಪಸ್ ಇಲ್ಲಿ ಅಟೆಂಡ್ ಮಾಡೋಕ್ಕೆ ಹೋಗಿ ಅಲ್ಲಿಂದ ಕೆಳಗಡೆ ಬಂದಿತ್ತು ಅಂದರೆ ಮತ್ತೊಂದು ಏನಾಗಿತ್ತು ಅಂದರೆ ಅನ್ಬೋದು. ಇವತ್ತು ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಅದಕ್ಕಿಂತ ಮುಂಚೆನೇ ವಾಟರ್ ಫಾಲ್ ಮಾಡಲಾಗಿದೆ. ಮತ್ತೆ ಬಸ್ ಸ್ಟ್ಯಾಂಡ್, ನೆನ್ನೆ ನೋಡಿ ವಾಟರ್ ಫಾಲ್ ಬಸ್ ಸ್ಟ್ಯಾಂಡ್, ಇವತ್ತು ಮತ್ತೆ ಗ್ಯಾಪ್ ಡೌನ್ ಓಪನಿಂಗ್ ವಾಟರ್ ಫಾಲ್ ಬಸ್ ಸ್ಟ್ಯಾಂಡ್. ಸೋಮವಾರನೂ ಹಂಗೆ ಆದರೆ ಎಲ್ಲಿ ಬರುತ್ತೆ, 25,000 ಲೆವೆಲ್ಗೆ ಬರುತ್ತೆ. ಯಾಕೆ ಆ ಸಾಧ್ಯತೆ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ಅಂತಂದರೆ, ಈಗ ಪಕ್ಕದ ಬಾಂಗ್ಲಾದೇಶಿಗೆ 35% ಟ್ಯಾರಿಫ್ ಅಂದಿದ್ದಾರೆ, ಶ್ರೀಲಂಕಾಗೆ 30% ಅಂದಿದ್ದಾರೆ, ಜಪಾನಿಗೆ 25% ಅಂದಿದ್ದಾರೆ. ಟ್ರಂಪ್ ಅವರು ಎಲ್ಲದಕ್ಕೂ ಜಾಸ್ತಿ ಟ್ಯಾರಿಫ್ನ ಹಾಕ್ತಾನೆ ಇದ್ದಾರೆ. ಇಂಡಿಯಾದು ಡಿಸೈಡ್ ಆಗುತ್ತೆ ಸದ್ಯದಲ್ಲೇ, ಆಗಸ್ಟ್ 1 ಎಲ್ಲದ್ರದ್ದು ಡಿಸೈಡ್ ಆಗಲೇಬೇಕು. ಇಂಡಿಯಾಗೆ ಮೊದಲು 26% ಅಂತ ಹೇಳಿದ್ರು. ಬಟ್ ನನಗೇನೋ ಅದರಲ್ಲಿ ಜಾಸ್ತಿ ವ್ಯತ್ಯಾಸ ಮಾಡ್ಕೊಳಲ್ಲ, ಸರಿಸುಮಾರು ಒಂದು 15-20%ಗೆ ತಂದು ಇಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಒಂದು 20% ಇಂಡಿಯಾಗೂ ಹಾಕ್ತಾರೆ ಅಂತ. ಆ ಥರ ಆಯಿತು ಅಂತ ಸಿಚುವೇಶನ್ ಆಲ್ರೆಡಿ ಮಾರ್ಕೆಟಿಗೆ ಗೊತ್ತಿರುತ್ತೆ. ಆ ಥರ ಗೊತ್ತಿದ್ರೇ ಈ ಥರ ಮೂಮೆಂಟ್ಗಳು ಬರ್ತಾ ಹೋಗೋದು. ನೋಡಿರಿ, ನಿನ್ನೆಗೂ ಇವತ್ತಿಗೂ ನೀವು ಸರಿಸುಮಾರು ನೋಡ್ತಾ ಬರೋದಾದರೆ 25,500ರಿಂದ 25,125 ಅಂದರೆ ಆಲ್ಮೋಸ್ಟ್ ಒಂದು 300-400 ಪಾಯಿಂಟ್ಗಳು 2 ದಿನದಲ್ಲೇ ಕರೆಕ್ಷನ್ ಆಗಿಬಿಟ್ಟಿದೆ ಇವಾಗ ಮಾರ್ಕೆಟಲ್ಲಿ. ಸೊ ಕೆಳಗಡೆ ಬಂದರೆ ಖಂಡಿತವಾಗ್ಲೂ 25,000 ಇಂಪಾರ್ಟೆಂಟ್ ಸಪೋರ್ಟು. 25,200ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗೋದು ವೀಕ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ. ಆದರೆ ಅಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಸೋಮವಾರ ಇದೇ ಥರ ಅಂದರೆ ಆವಾಗಲೂ ಕೂಡ ನಾನು ಇಮಿಡಿಯೇಟಾಗಿ ತೊಗೊಳೋದಕ್ಕೆ ರೆಕಮೆಂಡ್ ಮಾಡೋದಿಲ್ಲ. ಬಿಕಾಸ್ ಇಟ್ ಇಸ್ ಎ ವೆರಿ ಸ್ಟ್ರಾಂಗ್ ಝೋನ್. ಅಲ್ಲಿ ಒಂದು ಶಾರ್ಟ್ ಕವರಿಂಗ್ ಥರ ಬರ್ತಾ ಹೋಗೋದು, ಸಣ್ಣ ಶಾರ್ಟ್ ಕವರಿಂಗ್ ಟ್ರೇಡ್ ಸಿಗ್ತಾ ಹೋಗೋದು. ಅದಾದಮೇಲೆ ರಿಜೆಕ್ಷನ್ ಆದರೆ ಆಗಬೇಕು. ಯಾವಾಗಲೂ ಹೇಳ್ತಾ ಇರ್ತೀನಿ, ಬಸ್ ಸ್ಟ್ಯಾಂಡಿಗೆ ಯಾವತ್ತೂ ಬೆಲೆ ಕೊಡಬಾರ್ದು ಅಂದರೆ ಏನು ಮಾಡುತ್ತೆ ಮಾರ್ಕೆಟು, ಕೊಚ್ಕೊಂಡು ಹೋಗೋ ಥರ ಕ್ಯಾಂಡಲ್ ಮಾಡುತ್ತೆ. ಆ ಥರ ಕ್ಲೋಸಿಂಗ್ ಸಿಗುತ್ತಾ ಏನು ಅನ್ನೋದು ನೋಡೋಣ. ಅದಕ್ಕೆ ಇಂಡಿಯಾ ವಿಕ್ಸ್ ಏನಾದ್ರು ನೆಗೆಟಿವ್ ಆಗಿದೆಯಾ ಅಂದರೆ ಇಲ್ಲ. ಇಂಡಿಯಾ ವಿಕ್ಸ್ ಈಗಲೂ ಕೂಡ ಭಯನ ತೋರಿಸೇ ಇಲ್ಲ, ಆರಾಮಾಗಿದೆ ಇಂಡಿಯಾ ವಿಕ್ಸು. ಹಾಗಾಗಿ ಕಂಫರ್ಟಬಲ್ ಆಗಿ ನೆಗೆಟಿವ್ ಪೊಸಿಷನ್ ತೊಗೊಳೋ ಥರ ಸಿಚುವೇಶನ್ ಇಲ್ಲ. ಅಫ್ಕೋರ್ಸ್ ಇವತ್ತು ಕೆಳಗಡೆ ಹೋಗಿತ್ತಲ್ಲ, ಒಳ್ಳೆ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಿಮ್ಗೆ ಅನಿಸಿರ್ಬೋದು. ಆದರೆ ಪ್ಯಾರಾಮೀಟರ್ಗಳು ನೋಡಿ, ಒಬ್ಬೊಬ್ಬರು ಟ್ರೇಡಿಂಗ್ ಸೆಟಪ್ಪು ಒಂದೊಂದು ಥರ ಇರುತ್ತೆ. ನಮ್ಮ ಸೆಟಪ್ಪಲ್ಲಿ ತುಂಬ ಜೋರಾಗಿ ಕೆಳಗಡೆ ಪೊಸಿಷನ್ ತೊಗೊಳೋ ಥರದ್ದು ಸೆಂಟಿಮೆಂಟು ಈಗಲೂ ಕೂಡ ಬಂದಿಲ್ಲ. ಹಾಗಾಗಿ ನಾನು ಅಗ್ರೆಸಿವ್
ಅಗ್ರೆಸಿವ್ ಆಗಿ ಪಿ ಇ ಸೆಲ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಹಾಗಂತ ಮಾರ್ಕೆಟ್ ನೆಗೆಟಿವ್ ಇಲ್ವಾ ಅಂತ ಅಂದರೆ ಇಲ್ಲ, ಚಾರ್ಟ್ ಪ್ಯಾಟರ್ನ್ ಏನು ಹೇಳ್ತಾ ಇದೆ, ನೆಗೆಟಿವಿಟಿನ ತೋರಿಸ್ತಾ ಇದೆ. ನೋಡಿ ಇಲ್ಲಿ ಈ ಬಸ್ ಸ್ಟ್ಯಾಂಡ್ ಮಾಡಿದೆ, ಅದನ್ನ ಅಟೆಂಪ್ಟೇ ಮಾಡಿಲ್ಲ, ಫಾಲ್ ಆಗಿದೆ, ಈಗ ಬಸ್ ಸ್ಟ್ಯಾಂಡ್ ಮಾಡಿದೆ, ಮತ್ತೆ ಕೆಳಗಡೆ ಬಂತು ಅಂದರೆ ಇದು ಒಂದೇನಾಗ್ತಾ ಇದೆ, ಒಂದು ಗ್ಯಾಪ್ ಡೌನಲ್ಲಿ ಕೆಳಗಡೆ ತಗೊಳ್ತಾ ಇರೋದು ಕಾಣಿಸ್ತಾ ಇದೆ. ಬಟ್ ತುಂಬ ದೊಡ್ಡಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆದರೆ, ತುಂಬ ಲಾಂಗ್ ಪೊಸಿಷನ್ ಅಥವಾ ಆಮೇಲೆ ಗ್ಯಾಪ್ ಡೌನ್ ಓಪನಿಂಗ್ ಆದಮೇಲೆ ಖಂಡಿತವಾಗಿ ಇಲ್ಲ ಇನ್ನೂ ಕೆಳಗೆ ಹೋಗುತ್ತೆ ಅನ್ನೋ ಥರ ಸೆಂಟಿಮೆಂಟು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಬಿಕಾಸ್ 25,000 ಇಂಪಾರ್ಟೆಂಟ್ ಸಪೋರ್ಟು ಅದೇ ಥಿಯರಿ ಇವಾಗಲೂ ಕೂಡ. ವೀಕ್ಲಿ ಬೇಸಿಸಲ್ಲಿ ಅಂತ ನೋಡ್ತಾ ಬರೋದಾದರೆ ನೋಡಿ, ಈ ವೀಕು ಎಗೇನ್ ಇಂಟರ್ನಲ್ ಕ್ಯಾಂಡಲ್ ವೀಕೇನೆ. ಯಾಕೆಂದರೆ ಇಷ್ಟು ದೊಡ್ಡ ಮೂಮೆಂಟ್ ಮಾಡಿತ್ತು, ಆ ಮೂಮೆಂಟಿಗೆ ಒಳಗಡೆನೇ ಮಾಡ್ತಾ ಇರೋಂಥ ಕ್ಯಾಂಡಲು. ಕೆಳಗಡೆ ಬಂದರೆ 24,800 ಅಲ್ಲಿ ತನಕನೂ ಜಾಗ ಇದೆ ಸಪೋರ್ಟ್ ತೊಗೊಳಕ್ಕೆ. ಅಲ್ಲಿ ತನಕನೂ ನಾವು ಇಂಟರ್ನಲ್ ಕ್ಯಾಂಡಲ್ ಅಂತಲೇ ಓದಬೇಕೇ ಹೊರತು ಇದನ್ನು ಏನೋ ನೆಗೆಟಿವಿಟಿ ಆಯಿತು, ಇಲ್ಲಿ ಕ್ರ್ಯಾಶ್ ಆಯಿತು, ಮತ್ತೊಂದಾಯಿತು ಅಂತ ಓದೋ ಥರ ಸಿಚುವೇಶನು ಇನ್ನೂ ಬಂದಿಲ್ಲ. ಚೇಂಜಸ್ ಆದರೆ ನೋಡೋಣಂತೆ. ಆದರೆ ಇಲ್ಲಿ ಕಪ್ ಆ್ಯಂಡ್ ಹ್ಯಾಂಡ್ಲು ಕಾಣ್ತಾ ಇದೆಯಾ, ಇನ್ನೇನು ಕಾಣ್ತಾ ಇದೆಯಾ, ಏನೂ ಕಾಣ್ತಾ ಇಲ್ಲ. ಸೊ ಕಪ್ ಆ್ಯಂಡ್ ಹ್ಯಾಂಡ್ಲು ಕ್ಲೀನಾಗಿ ಹೀಗಾಗಿರಬೇಕಾಗಿತ್ತು. ಇದು ಕಪ್ ಆ್ಯಂಡ್ ಹ್ಯಾಂಡ್ಲು ಥರನೂ ಇಲ್ಲ, ವಿ ಶೇಪ್ ರಿಕವರಿ ಅಂತಲೂ ಇಲ್ಲ, ಯಾವುದೇ ರೀತಿಯಾದಂಥ ವೀಕ್ಲಿ ಕ್ಯಾಂಡಲಲ್ಲಿ ಪ್ಯಾಟರ್ನ್ಗಳು ನನಗೆ ಕಾಣಿಸ್ತಾ ಇಲ್ಲ. ನೋಡೋಣಂತೆ ಮಾರ್ಕೆಟ್ ಯಾವ ರೀತಿಯಾಗಿ ಇನ್ನೂ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ತುಂಬ ನೆಗೆಟಿವ್ ಆಗಿಲ್ಲ. 57,000 ಇದ್ದಿದ್ದು 57,500 ಹೋಗಿದ್ದು 56,700, ಒಂದು 750 ಪಾಯಿಂಟ್ಸ್ ಕೆಳಗಡೆ ಬಂದಿದೆ ಟಾಪಿಂದ ಅಷ್ಟೇ. ಸೊ 56,000 ಇಂಪಾರ್ಟೆಂಟ್ ಸಪೋರ್ಟು ಬ್ಯಾಂಕ್ ನಿಫ್ಟಿ. ಅದನ್ನು ಬಿಟ್ಟು ಬರೋ ತನಕ ಏನೂ ನೆಗೆಟಿವಿಟಿ ಯೋಚನೆ ಮಾಡಬೇಕಾಗಿಲ್ಲ. 56,000 ಬಿಟ್ಟು ಬಂತು ಅಂದರೆ ಇನ್ನೂ 1,000 ಪಾಯಿಂಟ್ಗಳ ಕರೆಕ್ಷನು 55,000 ತನಕ ಸಿಗ್ತಾ ಹೋಗ್ಬೋದು. ಆಗಲೂ ಕೂಡ ವಿತಿನ್ ಬಸ್ ಸ್ಟ್ಯಾಂಡೇ. ಆದರೆ ಒಂದು ಟ್ರೆಂಡ್ ಲೈನ್, ಏನು ಕೋವಿಡಿಂದ ಬಂದಿದ್ದಂಥ ಟ್ರೆಂಡ್ ಲೈನ್ ಇರುತ್ತೆ, ಅದನ್ನ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಗಿಫ್ಟ್ ನಿಫ್ಟಿ ಇದೆಲ್ಲ ನೋಡೋದು ಬೇಡ ಬಿಡಿ, ಅದು ವೀಕೆಂಡಲ್ಲಿ ಆರಾಮಾಗಿ ಪೊಸಿಷನ್ ಕ್ಯಾರಿ ಮಾಡಿಲ್ಲ ಅಂತಂದರೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಒಂದು ಕರೆಕ್ಷನ್ ಆಗಿದೆ, ವಿಚ್ ಇಸ್ ಎ ಗುಡ್ ಸೈನ್. ನೋಡಬೇಕು 13,000 ಬಿಟ್ಕೊಡ್ತಾರೆ, ಏನು ಮಾಡ್ತಾರೆ ಅಂತ. 13,000 ಬಿಟ್ಕೊಡ್ತು ಅಂತಂದರೆ ವಾಪಸ್ಸು 12,800, 12,400 ಈ ಕಡೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಮಿಡ್ ಕ್ಯಾಪ್ ನಿಫ್ಟಿ. ಕ್ರೂಡಲ್ಲಿ ಮತ್ತೆ ಒಂದು ಜಂಪ್ ಆಗೋಕ್ಕೆ ರೆಡಿಯಾಗಿ ಕಾಣಿಸ್ತಾ ಇದೆ. ಇವತ್ತು ಮುಗಿಯೋದ್ರೊಳಗಡೆ ನನ್ನ ಪ್ರಕಾರ ಈ ಗ್ಯಾಪ್ ಫಿಲ್ ಆದರೂ ಕೂಡ ಆಶ್ಚರ್ಯ ಇಲ್ಲ ಕ್ರೂಡಲ್ಲಿ. ಸೊ ಕ್ರೂಡ್ ಇವಾಗ ಜಂಪ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಟ್ಯಾರಿಫ್ ಎಲ್ಲ ಬಂತು, ಮತ್ತೆ ಇವಾಗ ಸೆಂಟಿಮೆಂಟ್ಗಳು ಚೇಂಜ್ ಆಗ್ತಾ ಇದೆ. ಇವತ್ತು ಒಂದೇ ದಿನದಲ್ಲಿ ನೆನ್ನೆ ನೋಡಿ ನೆಗೆಟಿವ್ ಬಂದಿತ್ತು, ಇವತ್ತು ಒಳ್ಳೆ ಕ್ರೂಡು ವಾಪಸ್ಸು ಜಂಪ್ ಆಗಿದೆ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಕೂಡ ಒಂದು ಅಪ್ಸೈಡ್ ಮೂಮೆಂಟ್ನ ತೋರಿಸೋ ಥರ ಕಾಣಿಸ್ತಾ ಇದೆ. ಇಲ್ಲಿಂದ ಕೆಳಗಡೆ ಬಿಟ್ಟು ಹೋದರೆ ವೀಕ್ ಸೆಂಟಿಮೆಂಟ್ ಆಗ್ತಾ ಇದೆ ಅಂತ ಅನ್ಸಿದ್ವಿ. ಆದರೆ ವಿತ್ ಒಂದು ಕಂಡೀಷನ್ ನಿಮ್ಗೆ ಹೇಳಿದ್ದೆ, ಏನು, ಇಲ್ಲಿ ಒಂದು ಪ್ಯಾಟರ್ನ್ ಇದೆ, ಈ ಪ್ಯಾಟರ್ನ ಬ್ರೇಕ್ ಆಗಿರೋದು ಕಾಣಿಸ್ತಾ ಇದೆ. ಅನ್ಲೆಸ್ ಈ ಥರ ಒಂದು ರಿವರ್ಸಲ್ ಕ್ಯಾಂಡಲ್ ಬಂತು ಅಂತಂದರೆ ಆಗ ಮಾತ್ರ ನಾವು ಹುಷಾರಾಗಿರಬೇಕು ಅಂತ. ರಿವರ್ಸಿಂಗ್ ಆಗೋ ಥರ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿಲ್ಲ ಅಂದ್ರೂ ಕೂಡ ಸರಿಸುಮಾರು ಒಂದು ಸಪೋರ್ಟ್ ಇರೋ ಥರ ಕ್ಯಾಂಡಲ್ ಬಂದಿದೆ. ಈಗ ಮೇಲ್ಗಡೆ ಹೋದರೆ 300 ಅನ್ನೋದು ಖಂಡಿತವಾಗ್ಲೂ ಒಳ್ಳೆ ರೆಸಿಸ್ಟೆನ್ಸ್ ಆಗ್ತಾ ಆಗುತ್ತೆ ನ್ಯಾಚುರಲ್ ಗ್ಯಾಸಿಗೆ. ಮತ್ತು ಟ್ರೆಂಡ್ ಲೈನ್ಗಿಂತ ಕೆಳಗಡೆನೇ ಇದ್ದೀವಿ. ಸೊ ತುಂಬ ಏನು ಬುಲ್ಲಿಶ್ ಆಗಿಬೇಕಾಗಿಲ್ಲ ನ್ಯಾಚುರಲ್ ಗ್ಯಾಸಲ್ಲಿ. ನೋಡೋಣ ಈ ಲೆವೆಲ್ನ ವಾಪಸ್ ಟೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಕೆಳಗಡೆ ಬಿದ್ದರೆ ತುಂಬ ದೊಡ್ಡ ಫಾಲ್ ಆಗುವಂಥ ಸಾಧ್ಯತೆ ಇದೆ ನ್ಯಾಚುರಲ್ ಗ್ಯಾಸಲ್ಲಿ. ಹಾಗಾಗಿ ಇಮಿಡಿಯೇಟಾಗಿ ಬೈಯಿಂಗ್ ಸೆಂಟಿಮೆಂಟ್ ಮಾಡೋ ಥರ ಸಿಚುವೇಶನ್ನು ಬೇಕಾಗಿಲ್ಲ. ಅದೇ ರೀತಿಯಾಗಿ ಗೋಲ್ಡು ತಿರ್ಗಾ ಮೇಲ್ಗಡೆ ಹೋಗೋಕ್ಕೆ ಕಾಣಿಸ್ತಾ ಇದೆ. ನೋಡಿ, ಗೋಲ್ಡು ಕೆಳಗಡೆ ಬೀಳ್ತಾ ಇಲ್ಲ, ಮಾರ್ಕೆಟಿಗೆ ಎಗೇನ್ ನೆಗೆಟಿವಿಟಿ. ಅದಕ್ಕೆ ಹೇಳ್ತಾರಂಥದ್ದು ಕೆಲವೊಂದು ಮಿಕ್ಸ್ ಸೆಂಟಿಮೆಂಟ್ ಇದೆ, ಆದರೆ ವಿಕ್ಸ್ ಕೂಡ ಏನೂ ಚೇಂಜಸ್ ಆಗಿಲ್ಲ. ಸೊ ಎಲ್ಲದೂ ಕೂಡ ಖಂಡಿತವಾಗಿ ನಿಮಗೆ ಒಂದೇ ನೆಗೆಟಿವ್ ತೋರಿಸ್ತಾ ಇಲ್ಲ. ಬಟ್ ಗೋಲ್ಡು ಈ ಚಾನಲ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಇಲ್ಲಿ ಬರುತ್ತೆ, ಇಲ್ಲಿ ಬಂದಾಗ ಸಪೋರ್ಟ್ ತೊಗೊಳುತ್ತೆ, ಇಲ್ಲಿ ಮೇಲೆ ಹೋಗುತ್ತೆ. ಆ ಲೆಕ್ಕಕ್ಕೆ ಹೋಗೋದಾದರೆ ಈಗ ಏನಾಗಬೇಕು, ಮತ್ತೆ ಗೋಲ್ಡ್ ಒಂದು ಆಲ್ ಟೈಮ್ ಹೈಗೆ ಹೋಗಬೇಕು. ನೋಡೋಣ, ಆಷಾಢ ಇವಾಗ ಏನು ಇವೆಂಟ್ ಇರೋದಿಲ್ಲ. ಆಷಾಢ ಮುಗಿಸ್ಕೊಂಡು ಮುಂದೆ ತಿಂಗಳು ಬರೋಷ್ಟೊತ್ತಿಗೆ ಎಲ್ಲ ಮತ್ತೆ ಮೇಲ್ಗಡೆ ಹೋಗಿರುತ್ತೋ ಏನು ಕತೆ, ಏನು ನೋಡೋಣ ಶ್ರಾವಣ ಮಾಸಕ್ಕೆ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಸಿಲ್ವರಲ್ಲಿ ತುಂಬ ಒಳ್ಳೆ ಮೂಮೆಂಟ್ ಆಗಿದೆ, ತಿರ್ಗಾ ಆಲ್ ಟೈಮ್ ಹೈಗೆ ಹೋಗಿದೆ ಇವಾಗ ಸಿಲ್ವರು. ನೋಡೋಣ ಸಿಲ್ವರು ಇನ್ನೇನಾಗುತ್ತೆ, ಏನು ಕತೆ ಅಂತ. ಕಾಪರಲ್ಲಿ ಇಂಪೋರ್ಟ್ ಡ್ಯೂಟಿ ಹಾಕಿದ್ದು ಅವಾಗಿಂದ ಕಾಪರ್ ಮಾತ್ರ ಕೆಳಗಡೆ ಬೀಳ್ತಾ ಇದೆ. USD INR ಅಲ್ಲಿ ಅಲ್ಲೇ ಲೆವೆಲಲ್ಲಿದೆ, ವಿಚ್ ಇಸ್ ಎ ಗುಡ್ ಸೈಡ್. ಏನಾದ್ರು USD INR ಜಂಪ್ ಆಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿಗೆ ಇದು ಒಂದು ತೊಡಕಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದಿಷ್ಟನ್ನು ಬಿಟ್ಟು ನ್ಯೂಸ್ ಅಂತ ನೋಡ್ತಾ ಬರೋದಾದರೆ HUL ನ್ಯೂಸ್ ಬಗ್ಗೆ ಹೇಳಿದೆ. ಈಗ ಈಕ್ವಿಟಿ ಇದು ಕಲ್ಟ್ ಶುರುವಾಗಿದೆ ಅಂತ ಬಂದಿತ್ತು. ಬಿಹಾರಲ್ಲಿ ಇವಾಗ ಅತಿ ಹೆಚ್ಚು ಇನ್ವೆಸ್ಟರ್ಸ್ ಇರುವಂಥ ಸ್ಟೇಟ್ ಆಗಿದೆ. 10ನೇ ಸ್ಥಾನದಲ್ಲಿದೆ ಬಿಹಾರ್, ಮೊದಲನೇದಲ್ಲ. ಅಫ್ಕೋರ್ಸ್ ಮೊದಲನೇ ಮಹಾರಾಷ್ಟ್ರ, ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಅಂತಂದರೆ ಕರ್ನಾಟಕ 7ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಸರಿಸುಮಾರು 60 ಲಕ್ಷ ಜನ ಇನ್ವೆಸ್ಟರ್ಸ್ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಅಷ್ಟೇ 60 ಲಕ್ಷ ಜನ ಅಷ್ಟೇ ಅಂತ ಬಂದಿದೆ. 6 ಕೋಟಿಲಿ 60 ಲಕ್ಷ ಅಂದರೆ 10 ಹೆಚ್ಚು ಕಮ್ಮಿ 10% ಜನ ಅಷ್ಟೇ ಇನ್ವೆಸ್ಟ್ ಮಾಡ್ತಾ ಇರೋದು ಅಂತ. ಗೊತ್ತಿಲ್ಲ ಯಾವುದ್ರ ಮೂಲಕ ಡೇಟಾ ತೆಗೆದಿದ್ದಾರೆ, ಏನು ಕತೆ ಅಂತ. ಆಟೋ ಇಂಡಸ್ಟ್ರೀಸ್ದು ನಿಮ್ಗೆ ಆಲ್ರೆಡಿ ಹೇಳಿದೆ, ಇಂಟರ್ನಲ್ ಕಂಬಷನ್ ಎಂಜಿನ್ದು ಅದು ಏನಾಗುತ್ತೆ ಶೇಪ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಜೊತೆಗೆ ಮಣಿಪಾಲ್ ಹಾಸ್ಪಿಟಲ್ಸ್ದು ವ್ಯಾಲ್ಯೂಯೇಷನ್ ಇವಾಗ $13 ಬಿಲಿಯನ್ ತಲುಪಿದೆ. ಹಾಗಾಗಿ IPOನ ತರಬಹುದು ಮುಂದಿನ ವರ್ಷ ಅಂತ ಸುದ್ದಿ ಬರ್ತಾ ಇದೆ. ಈಗ ಟಾಪ್ 5 ಹಾಸ್ಪಿಟಲ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ನಿಫ್ಟಿ 50ನಲ್ಲಿ ಅಪೋಲೋ ಹಾಸ್ಪಿಟಲ್ ಆಲ್ರೆಡಿ ಇದೆ, ಫೋರ್ಟಿಸ್ ಇದೆ, ನಾರಾಯಣ ಹೃದಯಾಲಯ ಗ್ರೂಪ್ ಇದೆ, ಆಸ್ಟರ್ DM ಇದೆ, ಜೊತೆಗೆ ಮ್ಯಾಕ್ಸ್ ಹೆಲ್ತ್ ಕೇರ್ ಇದೆ. ಇದು ದೊಡ್ಡ ಹಾಸ್ಪಿಟಲ್ಲು, ಅಂದರೆ ಒಂದು 5,000 ಬೆಡ್ಗಿಂತಲೂ ಜಾಸ್ತಿ ಇರೋ ಕೆಪಾಸಿಟಿ ಹಾಸ್ಪಿಟಲ್ ಅಂದರೆ ಇದು ಬರ್ತಾ ಹೋಗುತ್ತೆ. ಈಗ ಈ ಸಾಲಿಗೆ ಮಣಿಪಾಲ್ ಹಾಸ್ಪಿಟಲ್ ಕೂಡ ಸೇರ್ತಾ ಹೋಗುತ್ತೆ. ಯಾಕೆಂತಂದರೆ ಮಣಿಪಾಲಲ್ಲೂ ಕೂಡ ತುಂಬ ಒಂದು ದೊಡ್ಡ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗ್ತಾ ಇದೆ ಇವಾಗ. ಅದೇ ರೀತಿಯಾಗಿ ಇದನ್ನು ಹೊರತುಪಡಿಸಿ ಬೇರೆ ನ್ಯೂಸ್ ಅಂತ ನೋಡೋದಾದರೆ ಸ್ಪೆಸಿಫಿಕ್ಕಾಗಿ
ಟೂ ವೀಲರ್ದು ನಿಮ್ಗೆ ಆಲ್ರೆಡಿ ಹೇಳಿದೆ ABS ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಜೊತೆಗೆ ಶಾರ್ಟ್ ಸೆಲ್ಲರು ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೊಂದು ಗ್ರೂಪಲ್ಲಿ ಇವಾಗ ಯಾವುದರಲ್ಲಿ ಹಿಂದೂಸ್ತಾನ್ ಜುಂಕು ಮತ್ತು ವೇದಾಂತದಲ್ಲಿ ಒಂದಿಷ್ಟು ಡಿಸ್ಪ್ಯೂಟ್ ನಡೀತಾ ಇದೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ಆಗಿ ಮಾಡಬೇಕು. ಸ್ವಲ್ಪ ಎಥಿಕಲ್ ಇಶ್ಯೂಸ್ ಬರ್ತಾ ಇದೆ ವೇದಾಂತ ಗ್ರೂಪು ಮತ್ತು ಹಿಂದೂಸ್ತಾನ್ ಜಿಂಕಲ್ಲಿ. ಅದು ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಹಾಗೆಯೇ ಪ್ರಿಫರೆನ್ಷಿಯಲ್ ಇಶ್ಯೂ ಮಾಡ್ತೀವಿ ಅಂತ ಹೋಗಿದ್ರು ಝೀ ಅವರು, ಅವರಿಗೆ ಅಪ್ರೂವಲ್ ಸಿಕ್ಕಿಲ್ಲ ಶೇರ್ ಹೋಲ್ಡರ್ಸಿಂದ, ಅದು ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಆಗೋದಿಲ್ಲ. ಗ್ಲೆನ್ಮಾರ್ಕು 700 ಮಿಲಿಯನ್ ಲೈಸೆನ್ಸಿಂಗ್ಸ್ನ ತಗೊಳ್ಬೇಕು ಅಂತ ನೋಡ್ತಾ ಇದ್ದಾರೆ. ಒಂದು AbbVie ಗ್ರೂಪ್ ಜೊತೆ ಒಂದು ಡೀಲ್ ಮಾಡ್ಕೊತಾರೆ ಅಂತ ಬಂದಿತ್ತು. ನೋಡೋಣ ಅದು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಜೊತೆಗೆ ಟಾಟಾ ಪ್ರಾಜೆಕ್ಟಲ್ಲೂ ಕೂಡ ಇವಾಗ ಸರಿಸುಮಾರು 70,000 ಕೋಟಿ ಆರ್ಡರ್ ಬುಕ್ಕು ಇನ್ಫ್ರಾಸ್ಟ್ರಕ್ಚರಲ್ಲಿ 2030 ಒಳಗಡೆ ಬರ್ತಾ ಇದೆ ಟಾಟಾ ಗ್ರೂಪಿಗೆ. ನೋಡೋಣ ಅದೇನಾಗುತ್ತೆ, ಏನು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಹಾಗೆಯೇ ಇಂಡಿಯನ್ ಗೌರ್ಮೆಂಟಿಗೆ ಇವಾಗ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊತಾ ಇದೀವಲ್ಲ ದೊಡ್ಡ ಮಟ್ಟಿಗೆ, ಅದಕ್ಕೇನಾದ್ರು US ಇಂದ ಟ್ಯಾರಿಫ್ ಹಾಕ್ಬಿಡ್ತಾರಾ ಅಂತ ಒಂದು ಇವಾಗ ಆತಂಕ ಇದೆಯಂತೆ. ನೋಡೋಣ ಅದು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಇಷ್ಟೇ ಮೇನ್ ಆಗಿ ನನಗೆ ಕಾಣಿಸಿದಂಥ ನ್ಯೂಸು. ಜೊತೆಗೆ ಲೈಫ್ ಇನ್ಶೂರೆನ್ಸ್ದು NBP ಅಂತ ಒಂದು ವ್ಯಾಲ್ಯೂ ಬರ್ತಾ ಹೋಗುತ್ತೆ, ಅದು 4.2% ರೈಸ್ ಆಗಿದೆ ಅಂತ ಬಂದಿದೆ. ಅಂದರೆ ನ್ಯೂ ಬಿಸ್ನೆಸ್ ಪ್ರೀಮಿಯಂ, ಅಂದರೆ ಎಷ್ಟು ಪ್ರೀಮಿಯಂ ಕಲೆಕ್ಟ್ ಆಗುತ್ತಲ್ಲ ಲೈಫ್ ಇನ್ಶೂರೆನ್ಸ್ ಕಂಪನಿಗಳಿಗೆ, ಅದರಲ್ಲಿ ಏರಿಕೆ ಕಂಡಿದೆ. ಅಂದರೆ ಇನ್ಶೂರೆನ್ಸ್ ಮಾಡಿಸೋರು ಜಾಸ್ತಿ ಆಗಿದೆ, ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ ಅಂತ. ಅದು ಇನ್ಶೂರೆನ್ಸ್ ಸೆಕ್ಟರ್ ಸ್ಟಾಕ್ಗಳಿಗೆ ಒಂದಿಷ್ಟು ಪಾಸಿಟಿವ್ ಆಗ್ತಾ ಹೋಗಿರ್ಬೋದು. ಬಟ್ ಇನ್ಶೂರೆನ್ಸ್ ಸೆಕ್ಟರ್ ಸ್ಟಾಕ್ ಅಂದರೆ ನಿಫ್ಟಿ 50ನಲ್ಲಿ ನಿಮಗೆ SBI ಲೈಫು ಮತ್ತು HDFC ಲೈಫ್ ಇದೆ. ಒಂದು ಮೇಲೋಗಿದೆ, ಒಂದು ಕೆಳಗಡೆ ಬಂದಿದೆ ಇವತ್ತು. ಸೊ ಅದರಲ್ಲಿ ಜಾಸ್ತಿ ಗ್ರೋತ್ ಆಗಿರುವಂಥದ್ದು ಆ್ಯಕ್ಚುಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸಿಗೆ ಜಾಸ್ತಿ ಗ್ರೋತ್ ಆಗಿದೆ ಅಂತ ಬಂದಿದೆ. ಬಜಾಜ್ ಅಲಯನ್ಸಿಗೆ ಇಂಟ್ರೆಸ್ಟಿಂಗ್ಲಿ ಇಯರ್ ಆನ್ ಇಯರ್ ಗ್ರೋತು ಕಮ್ಮಿ ಆಗಿದೆ ಅಂತ ಬಂದಿದೆ. ಸೊ ಟರ್ಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್ ಯಾರಾದರೂ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಮಾಡಿಸಿ. ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಡೆಡಿಕೇಟೆಡ್ ಒಂದು ವಿಡಿಯೋ ಇದೆ, ಜೊತೆಗೆ ಒಂದು ಫಾರ್ಮ್ ಕೂಡ ಇದೆ. ಪ್ರತಿ ವಿಡಿಯೋದ ಪಿಂಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ, ಅದನ್ನ ಫಿಲಪ್ ಮಾಡಿದ್ರೆ ನಿಮಗೆ ಬಜಾಜ್ ಸಿಬ್ಬಂದಿ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಜೊತೆಗೆ 2025 ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋಂಥದ್ದು ಯಾರಾದರೂ ಇನ್ನೂ ಮಾಡಿಲ್ಲ ಅಂದರೆ ದಯವಿಟ್ಟು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದ್ರ ಬಗ್ಗೆ ಗಮನ ಕೊಡಿ. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿ ಆಗ್ತೀನಿ. ಶನಿವಾರ ಭಾನುವಾರ ಖಂಡಿತ ಯಾವ್ದಾದ್ರು ಒಂದು ವಿಡಿಯೋ ಈ ಸಲ ತರೋಣಂತೆ. ಭಾನುವಾರ ಮೋಸ್ಟ್ಲಿ ಆ ವಿಡಿಯೋ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.